ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಮಟ್ಕಿ ಮಸಾಲ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನಾನು 1 ಬೌಲ ಮಡಕಿ ಕಾಳನ್ನ ಮುಂಚೆನ ಒಂದು 2 ದಿನದ ಮೊದಲನ ನೆನೆಸಿ ಚಲೋತ್ನಂಗೆ ಮೊಳಕೆ ಬರ್ಸಿ ಇಟ್ಕೊಂಡೀನಿ. ನೋಡ್ರಿ ಮೊಳಕೆ ಕಾಳು ಎಷ್ಟು ಚಲೋ ಮೊಳಕೆ ಬಂದಾವ. ಸೊ ಬರ್ರಿ ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣಂತ. ಈಗ ಒಂದು ಮಸಾಲ ರೆಡಿ ಮಾಡ್ಕೊಳಕ್ಕೆ ನಾನು 1 ಬೌಲಿಗೆ ಇಲ್ಲೇ 1 ಚಮಚದಷ್ಟು ಒಣ ಖಾರದ ಪೌಡ್ರ್ ತೊಗೋತೀನಿ. 2 ರಿಂದ 3 ಚಿಟಿಕೆಯಷ್ಟು ಅರಿಶಿನ ತೊಗೋತೀನಿ. ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ತೊಗೋತೀನಿ. ನಿಮ್ಗೆ ಯಾವ ಮಸಾಲ ಬೇಕೋ ಆ ಮಸಾಲಾನ ನೀವು ಹಾಕೋಬೋದು. ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆದ ಪೌಡ್ರ್ ತೊಗೋತೀನಿ. ಇದಾದಮೇಲೆ ಒಂದು ಅರ್ಧ ಚಮಚದಷ್ಟು ಹವೀಸ್ ಪೌಡ್ರನ್ನ ಹಾಕೋತೀನಿ ನಾನು. ನೆಕ್ಸ್ಟ್ ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋತೀನಿ. ನೀವು ಮತ್ತೆ ಆಮೇಲೆ ಟೇಸ್ಟ್ ನೋಡಿನೂ ಸೇರಿಸ್ಕೋಬೋದು. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಂಡು ಲಂಪ್ಸ್ ಇಲ್ದಂಗೆ ಇದನ್ನು ಮಿಕ್ಸ್ ಮಾಡಿ ಇಟ್ಕೋತೀನಿ. ಸೊ ನೋಡಿರಿ, ಇದು ಚಲೋತ್ನಂಗೆ ಮಿಕ್ಸ್ ಆಗೈತಿ. ಬರ್ರಿ ನೆಕ್ಸ್ಟ್ ಪ್ರೊಸೀಜರ ಮಾಡೋಣಂತ. ಈಗ ನಾವು ಒಂದು ಬಾಳ್ಗಿಗೆ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಚೂರು ಮೈಲ್ಡಾಗಿ ನಾನು ಬಿಸಿ ಮಾಡ್ಕೋತೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲೇ ಒಂದು 10 ರಿಂದ 15 ಬೆಳ್ಳುಳ್ಳಿ ಎಸಳು ತೊಗೊಂಡೇನಿ ಮತ್ತು 1 ಇಂಚಿನಷ್ಟು ಹಸಿ ಅಲ್ಲ ತೊಗೊಂಡೇನಿ. ಅರ್ಧ ಬೊಟ್ಲ ಹಸಿ ಕೊಬ್ಬರಿ ತೊಗೊಂಡೇನಿ. ಒಂದು 7 ರಿಂದ 8 ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ. 2 ಉಳ್ಳಾಗಡ್ಡಿನ ನಾನು ಕ್ಯೂಬ್ ಶೇಪ್ನಾಗ ಹೆಚ್ಚಿಟ್ಕೊಂಡೇನಿ. ಈಗ ಇವನ್ನಿಷ್ಟೂ ಎಣ್ಣೆ ಒಳಗೆ ಸೇರಿಸ್ಕೊಂಡು ಚಲೋತ್ನಂಗೆ ಫ್ರೈ ಮಾಡೋಣಂತ. ಸೊ ಇವನ್ನೆಲ್ಲವನ್ನು ಕಂಪ್ಲೀಟಾಗಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣಂತ. ಮಟ್ಕಿ ಮಸಾಲ ಏನೈತಲ್ಲ, ಚಪಾತಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಆಗ್ತೈತೆ ನೋಡಿರಿ. ನೀವು ಇದನ್ನು ಪೂರಿ ಜೊತೆನೂ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ. ಸೊ ನೋಡಿರಿ, ಇವೆಲ್ಲ ಕಂಪ್ಲೀಟಾಗಿ ಫ್ರೈ ಆಗ್ಯಾವ. ಈಗ ಇದನ್ನು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡೋಣಂತ ಬರ್ರಿ. ಸೊ ಇದು ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳತ್ತೇನೆ ನೋಡಿರಿ. ಈಗ ಇದಕ್ಕೊಂದು ಚೂರ ನೀರು ಸೇರಿಸ್ಕೊಂಡು ಫುಲ್ ಫೈನಾಗಿ ನುಣ್ಣಗೆ ರುಬ್ಕೊಂಡು ಬರೋಣಂತ. ಸೊ ನಾ ಇದನ್ನು ರುಬ್ಬಿ ರೆಡಿ ಮಾಡ್ಕೊಂಡೇನೆ ನೋಡಿರಿ. ಬರ್ರಿ ಈಗ ಮಟ್ಕಿ ಮಸಾಲಕ್ಕೆ ಒಂದು ಒಗ್ಗರಣೆ ಮಾಡೋಣಂತ. ಉಳ್ಳಾಗಡ್ಡಿ ಏನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದ ಬಾಳ್ಗಿಗೆ ನಾನು ಒಂದು 2 ಚಮಚದಷ್ಟು ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳತ್ತೀನಿ. ಜೀರಿಗೆ ಚಟ ಚಟ ಅಂದಮೇಲೆ ನಾವು ಮೊದಲ ಏನು ಡ್ರೈ ಮಸಾಲ ಪೌಡ್ರನ್ನ ನೀರೊಳಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ಎಣ್ಣೆ ಜೊತೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಇದು ಚಲೋ ಮಿಕ್ಸ್ ಆದಮೇಲೆ ಇದನ್ನು ಒಂದು ಕುದಿ ಬರೋ ಮಟ್ಟ ಕುದಿಸ್ಕೊಳ್ಳೋಣ. ಸೊ ಮಸಾಲ ಕುದಿಯಾತೈತೆ ನೋಡ್ರಿ. ಈಗ ಮಿಕ್ಸಿ ಮಾಡಿ ಏನು ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಪೇಸ್ಟ್, ಅದನ್ನು ಹಾಕ್ಕೊಳ್ಳೋಣಂತ. ನೆಕ್ಸ್ಟ್ ಇದನ್ನು ಮಸಾಲ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಚಲೋ ಮಿಕ್ಸ್ ಮಾಡೋಣ. ಇದಾದಮೇಲೆ ನಾನು ಮಿಕ್ಸಿ ಜಾರ್ಗೆನ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಟ್ಕೊಂಡಿದ್ದೆ. ಆ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನಿಮ್ಗೆ ಬೇಕಿದ್ರೆ ಇನ್ನೂ ಜಾಸ್ತಿ ನೀರನ್ನು ನೀವು ಈಗನ ಮಿಕ್ಸ್ ಮಾಡ್ಕೊರಿ. ಮತ್ತು ಇದರದ ಸಾಲ್ಟ್ ಟೇಸ್ಟ್ ನೋಡೋಣಂತ. ಬೇಕಿದ್ರೆ ಇನ್ನೊಂದು ಚೂರು ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಇದು ಚಲೋತ್ನಂಗೆ ಒಂದು 2 ಕುದಿಯೋ ಮಟ್ಟ ಕುದಿಸ್ಕೊಂಡು ಬರೋಣಂತ. ಸೊ ಮಸಾಲ ಕುದ್ದೈತೆ ನೋಡ್ರಿ. ಈಗ ಮೆಳಕಿ ಬರ್ಸ್ಕೊಂಡಂಥ ಮಡಕಿ ಕಾಳನ್ನ ನಾನು ಇದಕ್ಕೆ ಹಾಕ್ಕೊಳತ್ತೀನಿ ಮತ್ತು ಮಸಾಲ ಜೊತೆ ಇದನ್ನು ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೊತೇನಂತ. ಇದಾದಮೇಲೆ ಮೆಳಕಿ ಕಾಳು ಕುದಿಯೋ ಮಟ್ಟ ಅಂದ್ರೆ ಒಂದು 2 ರಿಂದ 3 ನಿಮಿಷ ಇದನ್ನು ನಾವು ಚಲೋತ್ನಂಗೆ ಕುದಿಸ್ಕೊಳ್ಳೋಣಂತ. ಸೊ ಇದು ಚಲೋತ್ನಂಗೆ ಕುದ್ದ ರೆಡಿ ಆಗೈತಿ ನೋಡ್ರಿ. ಈಗ ಮ್ಯಾಲೆ ನಾ ಗಾರ್ನಿಷಿಗೆ ಅಂಥೇಳಿ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡೆ ಅಂದ್ರೆ ಮಟ್ಕಿ ಮಸಾಲ ಸರ್ವ್ ಮಾಡೋಕೆ ರೆಡಿ ಆಗ್ತೈತೆ ನೋಡ್ರಿ. ಬರ್ರಿ ನಾ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಮಟ್ಕಿ ಮಸಾಲ ರೆಡಿ ಆಗೈತಿ. ಇದು ಚಪಾತಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನು. ನೀವು ಪೂರಿ ಜೊತೆ ದೋಸೆ ಜೊತೆನೂ ಸರ್ವ್ ಮಾಡ್ಬೋದು. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋಸ್ನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನೀವು ನನಗೆ ಸಪೋರ್ಟ್ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಥ್ಯಾಂಕ್ ಯು.